ಮಾಗಡಿ ಮಮತಾ ಅನ್ನೋರ್ದು ಬರ್ತಡೇ ಇತ್ತಂದ್ರೆ ಅವರು ವಿಶ್ ಮಾಡಕ್ಕೆ ಹೇಳಿದ್ರು. ನಾನು ವಿಡಿಯೋ ಮಾಡಿದ್ವಿದ್ವು, ಹಾಗಾಗಿ ವಿಶ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಲೇಟಾಗಿ ವಿಶ್ ಮಾಡಾತೀನಿ, ಸಾರಿ. ಅದಕ್ಕೆ ಹ್ಯಾಪಿ ಬರ್ತ್ಡೇ ಮಾಗಡಿ ಮಮತಾ ಅವರೇ. ಆ ದೇವ್ರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾ ದೇವ್ರ ಹತ್ರ ಕೇಳ್ಕೊಂತೇನೆ. ನನ್ನ ಮಗಳು ನೋಡ್ಬೇಕಂತಂದು ಜೀವ ಭಾಳ ಬಗ್ಸಾಕತ್ತೈತಿ. ಒಂದೆರಡು ದಿನ ಊರಿಗೆರ ಹೋಗಿ ಬರ್ತಾನೆ. ಹಂಗೆ ಮೊಮ್ಮಗಳನ್ನ ನೋಡಿ ಆ ಹುಡುಗಿನ ಹೊಟ್ಟಿಲ್ಲದಾಗಿದ್ದ ನಾನು ಹೋಗಿಲ್ಲ. ಒಟ್ಟು ಹೋಗಿ ಮಾತಾಡ್ಸ್ಕೊಂಡಾರ ಬಂದ್ರಾತು. ಒಂದಿಷ್ಟು ಏನಾರ ಮಾಡಿಸ್ಕೊಂಡು ತಗೊಂಡು ಹೋಗ್ಕೊಂತಾಳೆ ಲಲ್ಲಿ ಹೇಳಿ. ಲಲ್ಲಿ ಬಾರ್ಲ ಇಲ್ಲಿ. ಹಾಂ ಬಂದು ತಡ್ರಿ ಅತ್ಯಾರ. ಒಲೆ ಮೇಲೆ ಹಾಲಿಟ್ಟಾನೆ, ಮತ್ತೆ ಉಕ್ಕಿದ್ವು ಅಂದ್ರೆ ಹಾಲಿಲ್ದಂಗೆ ಸಂಜೆ ಚಾಕ. ಹಾಂ ಹೇಳ್ರಿ, ಏನು ಎದಕ್ಕೆ ಕರೆದ್ರಿ? ಅದು ಒಟ್ಟು ನಿಮ್ಮ ಚಿಕ್ಕಮ್ಮರ ಊರಿಗೆ ಹೋಗಿ ಬರೋಕ್ಕಂತ ಮಾಡ್ಯಾನವ. ಅದಕ್ಕೆ ಒಟ್ಟು ಏನರ ತಿನ್ನಿಸಿ ಮಾಡಿಕೊಡ್ತೀಯನ ಅಂತ ಕೇಳೋಣ ಅಂತ ಕರೆದೆ. ಅಲ್ರಿ ಅತ್ಯಾರ, ಈಗ ಏನಾಯ್ತು ಹೋಗೋ ಅಂಥದ್ದು? ಅಷ್ಟಕ್ಕೆ ಚಿಕ್ಕಮ್ಮರೇ ನಿಮ್ಮನ್ನು ಕರೆದಿಲ್ಲ ಏನಿಲ್ಲ, ಬಾರ್ಬೆ ಅಂತಂದು ಒಂದು ಮಾತ್ರ ಅಂದಲ್ಲ ಅವರು. ಹಿಂಗೆ ಸೊಸಿ ಹೊಟ್ಟಿಲಾದಾಗಿದ್ದನ ಒಂದು ಮಾತ್ರ ಹೇಳ್ಯಾರೇನ್ರಿ? ನೋಡೋಣ ಹೇಳ್ರಿ ನೀವು. ಮತ್ತು ತಿನ್ನಿಸಿ ಬೇರೆ ಮಾಡಿಕೊಡು ಅಂತೀರಿ. ಈಗ ನೋಡಿದ್ರೆ ಮಕ್ಕದಾಗ ಹಬ್ಬ ಐತಿ, ಬಳೆದು ತೊಳೆದು ಜಾಗ ಐತಿ. ಈ ಮಳೆ ಒಂದು ಹಚ್ಚಿ ಹೊಡ್ಯಕ್ಕೆ ಹಸಿವು ಸಹಿತ ಒಗ್ಯೋದಾಗಿಲ್ಲ. ಅದಕ್ಕೆ ತಡ್ರಿ, ಇನ್ನೊಂದು 15 ದಿನ ತಡೋದು ಹಬ್ಬನ ಹಾಕತ್ತೆ. ಹಿಂಗೆ ಅವಾಗ ಹೊಸ ಉಂಡಿ ಪಂಡಿ ತಗೊಂಡು ಕಾಯಿ ಕೊಬ್ಬರಿ ತಗೊಂಡು ಕೊಟ್ಟು ಬರುವಂತಾರಂತ. ಅಲ್ಲ, ನನಗೆ ಮಗಳು ನೋಡಂಗಾಗೈತಿ, ಅದಕ್ಕೇನು ಕರಿಬೇಕೇನ ಕೇನಾರ ಬಾರ್ಬೇಯವ ಅಂತಂದು. ನನಗೆ ನೋಡಂಗಾಗೈತಿ, ಜೀವ ಬಗ್ಸಾಕತ್ತೈತಿ, ಅದಕ್ಕೆ ಹೋಗಿ ಬರ್ತಾನೆ. ಇನ್ನು 4 ದಿನ ಹೋಗಿ ಬಂದ್ರೆ ಏನಾಗಂಗಿಲ್ಲ ತಗ. ಆಮೇಲೆ ನೀ ಬೇಕಾರೆ ಬಳೆದು ತೊಳೆದು ಮಾಡ್ಕೇವಂತೆ ಅಂತ. ಏನು ನಾನಿದ್ರ ಏನು ಮಾಡಕ್ಕೆವ? ನನ್ನ ಕೈಲಿ ಏನು ಹಾಕತ್ತೆ? ಮೊದ್ಲಿನ ನಂಗೇನು ಕಸುವ? ನೀನ ಮಾಡ್ಕೊಳೋದಲ್ಲ ಯಾವಾಗಿದ್ರನು. ನೀ ಮಾಡ್ಕೆ, ನಾನು 4 ದಿನ ಹೋಗಿ ಬರ್ತಾನಂತೆ. ಅಲ್ರಿ ಅತ್ತೀರ, ನಾನು ಏನರ ಒಳಗೆ ಬದುಕು ಮಾಡಕತ್ತಿದ್ದೆ ಅಂದ್ರೆ ಬಾಗಿಲ್ದಾಗ ಯಾರು ಹೋದ್ರ ಬಂದ್ರೆ ಗೊತ್ತನ ಆಗಂಗಿಲ್ಲ. ನೀವು ಬಾಗಿಲ್ದಾಗ್ರ ಅಟ್ ಕುಂತಿದ್ದೆ ಅಂದ್ರೆ ಹೋದ್ರ ಬಂದ್ರೆ ಗೊತ್ತರ ಹಾಕಾರ ಯಾರು ಬಂದ್ರೆ ಯಾರಿಲ್ಲ ಅಂತಂದು. ನಾನೇನು ಇದನ್ನ ಮಾಡ್ಲೇ, ನಾ ಒಳಗೆ ಕೆಲಸ ಮಾಡಿಕೆಲ್ರಿ. ಇದನ್ನು ಪ್ಯಾಟು ಊರಪ್ಪ ಕದ ಮುಚ್ಚಿದ್ ಬದುಕು ಮಾಡ್ತಾ ಬಿಡೋ ಅನ್ನಂಗೈತೆ. ಏನಿಲ್ಲ, ಮುಂಜಾನೆ ಕದ ತೆಗೆದ್ವಿ ಅಂದ್ರೆ ರಾತ್ರಿ ತನಕ ತೆಗೆದಂಗೆ ಇರ್ತೈತಿ ಕದ. ಈಗೇನು ಮಾಡ್ಕೊಡ್ತೇನಿಲ್ಲ ಅಷ್ಟು ಹೇಳು. ಇಲ್ಲ ಅಂಗಡಿ ದಿನಸಿ ಏನಾರ ತಗೊಂಡು ಹೋಗ್ಕನ್ ನಾನು ಮಾತ್ರ ಹೋಗಕ್ಕೆ ನೋಡು. ಹಬ್ಬದಷ್ಟೊತ್ತಿಗೆ ಮತ್ತೆ ಹೊಳ್ಳಿ ಬರ್ತಾನಂತಗ. ಅಯ್ಯತ್ತೀರ, ಅಷ್ಟ್ಯಾಕೆ ಸಿಟ್ಟಿಗೆ ಬರ್ತೀರಿ? ಏನು ಮಾಡ್ಬೇಕು ಕೊಡ್ಬೇಕು ಹೇಳ್ರಿ, ಮಾಡ್ಕೊಡ್ತಾನಂತ. ಇಷ್ಟು ದಿನಾನ ಎಲ್ಲ ಮಾಡಿಕೊಟ್ಟಾನೆ. ಆಮೇಲೆ ಚಿಕ್ಕಮ್ಮರ ಕಡೆ ನನಗೆ ಚೀತು ಅಂತ ಉಗಿಸ್ಬೇಕಂತ ಮಾಡ್ರಿ. ನಾನು ಅಂಗಡಿ ದಿನಸಿ ಒಯ್ದು ಹಾಕ್ಯಾಕೆ ಹೋಗಿತಾವತ್ತಾಗ ಹೇಳ್ತಾನಂತ. ನನ್ನ ಸೊಸಿಗೆ ಮನೆ ಬದುಕು ಭಾಳ ಆಗೈತವ, ದೊಡ್ಡ ಮನೆ, ಹಾಗಾಗಿ ಬೆಳೆದು ತೊಳೆದು ಕೆಲಸ ಜಾಗ ಇತ್ತು, ಅದಕ್ಕೆ ಆಗಿಲ್ಲಕ್ಕೆ ಮಾಡ್ಕೊಡೋದು. ಅದಕ್ಕೆ ಹೊರಗಿನ ಅಂಗಡಿಯಾಗಿ ದಿನಸಿ ತಂದಾನೆ ಅಂತ ಹೇಳ್ತಾನಂತ. ಆಕೇನು ಬೈಯೋದಲ್ಲ ತಗ ನಿನಗೆ. ಈ ಮನ್ಯಾಗ ನನ್ನ ಮಾತಿ ಬೆಲೆನೇ ಇಲ್ದಂಗೆ ಆಗೈತಿ. ತೀರಾ ಹಡದ ಮಗಳಿಗೆ ಏನಾರ 2 ಕಾಳು ಒಯ್ಬೇಕು ಮನ್ಯಾಗ ಮಾಡ್ಕೊಂಡ್ರೆ ಸೊಸಿ ಅಪ್ಪಣೆ ತಗೋಬೇಕಾಗೈತೆ. ನಂದು ಕರ್ಮ ಬರ್ಲ್ ತಡಿ, ಅವನು ಬಾಡೆ ಹೇಳ್ತಾನೆ ಅವನಿಗೆ, ಇಂಥದ ಕಲಿಸಿ ಏನಲ್ಲ ಈಕಿಗೆ ಅಂತಂದು. ಎಷ್ಟು ದಿನ ಒಟ್ಟನ ಹಾಕಿದ ಗೆರೆ ದಾಟ್ದಂಗೆ ಬಳೆ ಮಾಡ್ತದ್ಲು. ಈಗ ಜಗ್ಗ ಕಲ್ತು ಬಿಟ್ಟಾಳ, ಆತನೆ ತಿಳ್ದಂಗೆ ಮಾಡೋದು ಮಾತು ನಿಂತು ಬಿಟ್ಟಾಳ ಮಾಡ್ಕೊಂತ. ಬುಳ್ಳೊಳ್ಳಿ ತಗ ಇದನ್ ಬ್ಯಾಗ, ನಿಮ್ಮ ಓವರ್ ಬಂದ್ರು ನೋಡು. ಏನು ಅವು ಬಂದ್ಲೆ? ಹೋಗ್ರಿ, ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನೀವು. ಇಲ್ಲವಾ ತಮ್ಮರು ಯಾಕೆ ಸುಳ್ಳು ಹೇಳ್ತಾರ? ಕರೆನ ಬಂದು ನೋಡು ನಾನು. ಬಾರ್ ಬೇ ಒಯ್ತ್ಲ ಒಳಗೆ ಬಾಕುತ್ತವ. ಇವರು ಸುಮ್ಮನೆ ಯಾವಾಗಾರ ನಿಮ್ಮ ಓವರ್ ಬಂದ್ರು ನೋಡೋದು ನಕಲಿ ಮಾಡ್ತಿರ್ತಾರ. ಈಗ ಹಂಗೆ ಮಾಡಿದ್ ನಾನು. ಚಲೋ ಆತ್ಬಿಡ್ಬೇವ, ಭಾಳ ದಿನ ಆಗೈತೆ ನಿನ್ನ ನೋಡಿ. ಬಂದದ್ದು ಬೇಷ್ ಆತ್ಬಿಡು. ಹೂನವ, ನನಗೂ ಜೀವ ನೆನ್ಸಾಕತ್ಬಿಟ್ಟತ್ತು ಮೊಮ್ಮಕ್ಕಳನ್ನ ನಿನ್ನ ನೋಡ್ಬೇಕಂತಂದು. ಹಾಗಾಗಿ ನಿಂತ ಕಾಲ ಮೇಲೆ ಬಂದ್ಬಿಟ್ಟು ನೋಡು. ಅಂದಂಗೆ ಅಮ್ಮರ ಆರಾಮದಿರಿ ನೀವು? ಆರಾಮದೇವವ, ನೀವು ಆರಾಮದಿರಲ್ಲ? ಹ್ಞೂ ರೀ, ನಾವು ಆರಾಮದ ನೋಡ್ರಿ. ನೋಡವ, ಪುಣ್ಯ ಮಾಡಿರಿ, ಮಗಳನ್ನ ಮೊಮ್ಮಕ್ಕಳನ್ನ ನೋಡ್ಬೇಕನ್ನತ್ತಿಗೆ ನಿಂತ ಕಾಲ ಮೇಲೆ ಬಂದಿರಿ. ನಮ್ಮದು ಐತಿ ಕರ್ಮ, ಏನು ಮಾಡ್ಬೇಕು? ಸ್ವಸ್ಥರು ಹ್ಞೂ ಅಂದ್ರೆ ಅಷ್ಟ ಹೋಗ್ಬೇಕು ನಾವು. ಇಲ್ಲಾಂದ್ರೆ ಮಗಳು ನೋಡೋದು ಸತೆ ಅಧ್ವಾನ ಆಗೈತೆ ನಮಗೆ. ಯಾಕ್ರಿ ಹೆಂಗೆ ಯಾಕಂತೀರಿ? ನಿಮ್ಮನ್ನು ತಡೆಯರು ಯಾರು? ಎಲ್ಲರೂ ಹೋಗ್ರಿ, ಎಲ್ಲರೂ ಬರ್ರಿ. ಅದಕ್ಕೇನು ಈಗ ಮೊದ್ಲು ಬಸ್ ಚಾರ್ಜ್ ಫ್ರೀ ಐತಿ, ಎಲ್ಲಿ ತನಕ ಹೋದ್ರೆ ಕೇಳೋರು ಯಾರು ನಮ್ಮನ್ನ? ಅತ್ತೇರ, ಅದು ಏನು ದೊಡ್ಡ ವಿಚಾರ ಅಂತ ನಮ್ಮ ಮೂನ್ ಮುಂದೆ ಒಪ್ಪಸಾಕತ್ತೀರಿ? ಹೋಗ್ಲಿ ಬಿಡ್ರಲ್ಲ, ಬರ್ರಿ ಚಾ ಕುಡಿವಂತ್ರಿ. ನಿನಗೆ ದೊಡ್ಡದಲ್ದಿರ್ಬೋದವ. ನೋಡೋ ನಿಮ್ಮ ಬರದ್ರಾಗ ನಿನಗೆ ಎಷ್ಟು ಖುಷಿ ಆಯ್ತು. ನಾನು ನನ್ನ ಮಗಳ ಮನೆಗೆ ಹೋಗ್ತಾನೆ ಅಂದ್ರೆ ಮನೆ ಕೆಲಸ ಬಗಸಿ ಆದವ್ರು ಎತ್ತಾರ. ಹಬ್ಬ ಐತೆ ಮುಂದೆ, ನಾನು ಬಳೆ ಓದವು ಹೊಗೆ ಓದವು ಅಂತ ಹೇಳ್ತಾಳ್ರಿ ನಿಮ್ಮ ಮಗಳು. ಹಿಂಗೆ ಮಾಡಿದ್ರೆ ಹೆಂಗ್ರಿ? ಈಗ ಸೊಸೆಯಾಗಿ ಈಗ ನಾ ಹೇಳಿದ್ ಕೇಳ್ಬೇಕಾ, ನೀ ಕೇಳಿದ್ದೆ ನಾ ಕೇಳ್ಬೇಕಾ? ನೋಡ್ರಿ ಹೆಂಗೈತೆ ನಮ್ಮ ಜೀವನ. ಯಾಕ ನನಗೆ ಅನ್ಸಾಕತ್ತೈತಿ, ನಾ ಬಂದು ಟೈಮ್ ಸರಿ ಇಲ್ಲ. ನಾ ಅತ್ತಿ ಸೊಸಿ ಜಗಳ ಮಾಡ್ಯಾರ ಕಾಣ್ತೈತಿ. ಹಾಗಾಗಿ ನನ್ನ ಮುಂದೆ ಒಪ್ಪಸಾಕತ್ತಾರೆ ಇವ್ರು. ಹೆಂಗಾರ ಮಾಡಿ ಮತ್ತೆ ಸಮಾಧಾನ ಮಾಡ್ಬೇಕು. ಈಗ ಹೆಣ್ಣು ಕೊಟ್ಟಾರ, ನಾವು ಏಟಾಗಲಿ ಸೋತ್ ನಡಿಬೇಕು. ಹಂಗೇನು ಇರಾಕಿಲ್ಲ ಬಿಡ್ರಿ ಅಮ್ಮರ. ನಮ್ಮ ಲಲ್ತೇವೆ ಎಲ್ಲರ ಹೊಳ್ಳಿ ಮಾತಾಡ್ತಾಳೇನ್ರಿ? ಇಷ್ಟು ವರ್ಷ ಆತಕಿನ ಮದುವೆ ಮಾಡಿಕೊಟ್ಟು ಒಂದಿನ ನನ್ನ ಮುಂದೆ ಏನು ಹೇಳಿದ್ದಿಲ್ಲ ನೀವು. ಇವತ್ತು ಹೇಳಕತ್ತಿರೋದು ನೋಡ್ರಿ. ಈಗ ಮಳೆ ಗಾಳಿ ಜಗ್ಗ ಐತಲ್ಲ, ಸುಮ್ಮನೆ ಹೊರಗೆ ಓಡಾಡಿ ನೆಗಡಿ ಪಗಡಿ ಆದ್ಗಿದೈತೆ ಅಂಥೇಳಿ ಹಂಗೆ ಅಂದ್ರಬೇಕಾಕಿ. ನೀವು ಅದನ್ನು ತಪ್ಪು ತಿಳ್ಕೊಂಡಿರಿ ಅನಿಸ್ತೈತೆ ನನಗೆ. ಹೌದವ, ನಿಮಗೆ ತಿಳುವಳಿಕೆ ಜಾಸ್ತಿ ಅಲ್ಲ, ಹಂಗಾಗಿ ಅರ್ಥಕತಿ. ನಮಗೇನು ತಿಳುವಳಿಕೆ ಐತೆ? ಅರ್ಥಕತೆ ಏನಿಲ್ಲವ. ಹೌದು ಬಿಡು, ಕರೆನ ಯಾಕೆಂದದ್ದನ್ನು. ಅಂದಂಗೆ ನೀವು ಪಂಚಮಿ ಹಬ್ಬ ಮಾಡೇ ಬರ್ತಿದ್ರೇನ? ಈಗೇನು ಹಬ್ಬ ಇಲ್ಲ ಹುಣಿವಿಲ್ಲ, ಒಳ್ಳೆ ಹಾದು ಬಿಟ್ಟಿರಿತ್ಲಾಗ ಭಾರಿ ನೆನಪಾಗೈತೆ ಬಿಡ್ರಿ ಮಗಳದು.
ಅದು ಯಾಕೆ ನಮ್ಮ ಸ್ವಸ್ಥರು ನೀವು ಹೋಗಿ ಬರ್ರಿ ಅತ್ತಿ 4 ದಿವಸ ಮನ್ಯಾಗ ಅದೀರಿ ಎಲ್ಲಿ ಹೊರಗೆ ಹೋಗಿಲ್ಲ ನೀವು ಇದ್ದು ಬರ್ರಿ 4 ದಿನ ಅಂತಂದ್ರೆ ಹಂಗಾಗಿ ಬಂದ್ರಿ ಮನ್ಯಾಗ ದನಕರ ಯಾವ ಇಲ್ಲಿಲ್ರಿ ಈಗ ಎಲ್ಲವೂ ಕಟ್ಕೊಂಡ್ಬಿಟ್ಟವ ಇನ್ನು ದಿವ್ಸ ಭಾಳ ಹೊಕ್ಕವು ಅದಕ್ಕೆ 4 ದಿನ ಇದ್ದಾಗ ಹೋದ್ರಾತ ಅಂತೇಳಿ ಬಂದೆ ನಾನು. ಆಮೇಲೆ ಶ್ರಾವಣ ಮಾಸ ಚಲೋ ಆತಂದ್ರೆ ಪೂಜೆ ಪುನಸ್ಕಾರ ಮಾಡಿರ್ತಾವ್ರೆ ಮನ್ಯಾಗ ಎಲ್ಲಿ ಹೋಗಾಕ ಕೊಡಂಗಿಲ್ಲ ಹಂಗೆ ಒಂದರಿಂದ ಒಂದು ಹಬ್ಬ ಚಲೋ ಆಗಿಬಿಡ್ತಾವ್ರಿ. ಶ್ರಾವಣ ಬಂತಂದ್ರೆ ಚಲೋ ನೋಡ್ರಿ. ಅದಕ್ಕೆ ಈಗ 4 ದಿನ ಇದ್ದು ಹೋದ್ರಾತಂತ ಅನ್ಕೊಂಬಂದೆ ನೋಡ್ರಿ. ಇನ್ನು ಪಂಚಮಿ ಆದ್ಮ್ಯಾಗ ಉಂಡಿ ಕಾಯಿ ಕುಬ್ಸ ಎಲ್ಲದನ್ನ ಕೊಟ್ಟು ಅವ್ರ ಅಪ್ಪನ ಕೈಯಾಗರ ಆತಿಲ್ಲ ಅವ್ರ ತಮ್ಮಗಳ ಕೈಯಾಗರ ಆತ ಕೊಟ್ಟು ಬರ್ರಪ್ಪ ಅಂತ ಕಳಿಸಿದ್ರೆ ಬಂದು ಕೊಟ್ಟು ಹೋಗ್ಬಿಡ್ತಾರ. ಬುಳ್ಳುಳ್ಳಿ ಏನು ಮಕ ನೋಡ್ಕೊಂತ ನಿಂತ್ಬಿಟ್ಟಿಯಲ್ಲ, ಏನಾರು ತಂದು ಕೊಡ್ಬೇಕಿಲ್ಲ ಚಾನಾರ ಏನಾರ ಮೊದ್ಲ ಅಕ್ಕರ್ ತೂಸ್ಕೊಂಬಂದಾರ ಅಂತಂದ್ರೆ ನೀ ಮಕ ನೋಡ್ಕೊಂತ ನಿಂತ್ಬಿಟ್ಟಿಯಲ್ಲ ಕಲ್ಗೊಮ್ಮೆ ನಿಂತಂಗ. ಅದು ಚಾ ಕುದಿಯಕ್ಕೆ ಇಟ್ಟಿದ್ನಲ್ಲ ಹಂಗೆ ಹೊರಗೆ ಬಂದೆ. ಅದು ಕುದೇ ಮಾಟ ತಡಿ ಎರಡು ಮಾತಾಡಿ ಹೋಗೋಣ ಊನ್ ಜೊತೆಗೆ ಅಂತೇಳಿ ತಮ್ಮಂತೇಳ್ರಿ ಚಾನ. ಅಂದಂಗ ಊರಾಗ ಮಾವರು ಅಳಿಂದ್ರು ಮೊಮ್ಮಕ್ಕಳು ಎಲ್ಲಾರು ಆರಾಮದಾರಲ್ರಿ? ಹ್ಞೂ ರೀ ತಮ್ಮರ ಎಲ್ಲರೂ ಆರಾಮದಾರ ನೋಡ್ರಿ. ಅವರೆಲ್ಲ ಆರಾಮಿದ್ದಕ್ಕೆ ನನ್ನ ಇತ್ಲ ಕೈ ಬಿಟ್ರೆ ಇಲ್ಲಾಂದ್ರೆ ಯವಾ ನೀ ಎಲ್ಲಿ ಹೋಗ್ಬೇಡ ನನ್ನ ಮನ್ಯಾಗ ಇರೋ ಬಾಗಿಲು ಮುಂದಿದ್ರೆ ಅಷ್ಟ ಸಾಕಂತ ನಿಂತ್ಬಿಡ್ತಾರೆ ಅವ್ರಂತೂ. ಹಾಂ ಹೌದು ಬಿಡ್ರಿ, ಅದೇನ ಕರೆ. ಮನೆ ಬಾಗಿಲ್ದಾಗ ಹಿರಿಯರು ಒಬ್ರು ಇದ್ದೆ ಅಂದ್ರೆ ಗುಡ್ ಇದ್ದಂಗೆ ನೋಡ್ರಿ. ಮನೆಗೆ ಯಾರ ಹೋದ್ರು ಬಂದ್ರೆ ಒಟ್ಟ ಚಿಂತಿರಂಗಿಲ್ಲ ಅವ್ರಿದ್ರು ಅಂದ್ರೆ. ಅಂದಂಗ ಈ ಪಟ್ಟಿ ಏನು ಹಾಕಿರಿ ಅಕ್ಕರ ಹೊಲಕ್ಕೆ? ಎಳ್ಳು ಹೆಸರು ಮತ್ತು ಗೊಂಜಾಳ ಎಲ್ಲ ಹಾಕಿವಪ್ಪ. ನೋಡ್ಬೇಕು ಬೆಳೆ ಎಲ್ಲ ಈಗ ಚಲೋ ಅದಾವು. ಈ ನಾಡು ಮಳೆ ಹತ್ತೈತಿ ಏನು ಹಾಕವ ಏನೋ ಅನ್ನಂಗೆ ಹೆದರಿಕೆ ಹಾಕತ್ಬಿಟ್ಟತ್ ನಮಗಂತೂ. ಹೌದೌದ್ರಿ, ನೀವು ಅನ್ನೋದು ಖರೇನ. ಮತ್ತು ಬಂದರ್ಧ ಕೆಡಿಸ್ತೈತಿ ಹೋಗೊಂದರ್ಧ ಕೆಡಿಸ್ತೈತಿ. ಅಂದಂಗ ನೀವೇನು ಹಾಕಿರಪ್ಪ ಹೊಲಕ್ಕೆ? ಎಲ್ಲ ಪೈರೆಲ್ಲ ಚಲೋ ಅದಾವದಲ್ಲ ಇಲ್ಲಿನ? ನಮ್ದೇನ್ರಿ ನೀರಾವರಿ ಹಂಗ ಚಲೋ ಇದ್ದೇ ಇರ್ತೈತಿ. ಆದ್ರೆ ಈಗ ಮಳೆಗಾಲದಾಗ ನೀರು ಪಾರೋ ಬಿಡ ಅಂತದ ಅವಶ್ಯ ಇರೋದಿಲ್ಲ. ಹಾಗಲಕಾಯಿ ಮತ್ತು ಮುಳುಗಾಯಿ ಹಾಕೇನಿ. ಹಾಗಲಕಾಯಿ ಆಲ ಎಷ್ಟು ಒಂದು 6-7 ಕ್ವಿಂಟಲ್ ಮಾರೇನ್ರಿ, ಚಲೋ ಆಗೈತೆ ರೇಟ್. ಇನ್ನು ಬದ್ನೆಕಾಯಿ ನೋಡ್ಬೇಕು, ಇನ್ನೊಂದು 15 ದಿನ ಬಿಟ್ಟು ಚಲೋ ಆಕವು ಅವು. ಅಂದ್ರೆ ರೇಟ್ ಒಳ್ಳೆ ಮಸ್ತ್ ಬರ್ತೈತಿ. ಶ್ರಾವಣ ಮಾಸ ಚಲೋ ಆಗೋದಕ್ಕೆ ಬದ್ನೆಕಾಯಿ ಚಲೋ ಆಕವು. ರೇಟ್ ಒಳ್ಳೆ ಭಾರಿ ಕೈ ಹಿಡಿತೈತಿ ಬಿಡ್ರಿ. ಆ ಟೈಮ್ನಾಗ ಎಲ್ಲರೂ ತಗೊಂಡು ಹೋಗ್ತಾರಲ್ರಿ. ಹಬ್ಬ ಹುಣ್ಣಿಮೆ ಚಲೋ ಆಗ್ಬಿಡ್ತಾವಲ್ಲ, ಬದ್ನಿಕಾಯಿ ಇಲ್ದ ನಡೆಯಂಗ ಇಲ್ಲ ಮನ್ಯಾಗ. ಹೌದೇನಪ್ಪ, ಚಲೋ ಆತ್ಬಿಡ. ಎತ್ಲ ಇರೋ ಒಳ್ಳೇದಾದ್ರೆ ಸಾಕು. ತಗರ್ಬೇ ವಚಾನ ಅತ್ತೀರ ನೀವು ತಗರ್ರಿ. ಒಲ್ಲೆವ ಚಾ ನನಗೇನು ತಂಡ ಹತ್ತಿಲ್ಲ. ನಿನ್ನ ಗಂಡಗ ಕೊಡು, ಗಾಳಿಗಿಂದ ಬಂದ ನೋಡು ನಿಮ್ಮ ಹೂಗ ನಿನ್ನ ಗಂಡಗ. ಒಂದು ಸ್ವಲ್ಪ ಕುಡಿಬೇಕಿಲ್ರಿ? ಅದೇನು ಚಾ ಒಲ್ಲೆ ಅನ್ನಂಗಿಲ್ಲ ಇಂಥ ತಂಡಿಗೆ. ಎಷ್ಟು ಕುಡಿದ್ರೆ ಏನು ಕುಡಿಬೇಕನ್ನ ಅನಿಸ್ತೈತಿ. ಒಂದು 2 ಗುಟ್ಟು ಕುಡೀರಿ, ಏನಾಗೋದಿಲ್ಲ. ಇವ ಅತ್ತೆರು ಮಾತಂದ್ರೆ ಮಾತು ಒಂದ್ಸಲ ಹೇಳ್ಬಿಟ್ರೆ ಮುಗಿದೋತ್ತು. ಬ್ಯಾಡ ಅಂತಗ ಅವ್ರಿಗೆ. ನೀವು ಕುಡಿ ರೀ, ತಗರಿ ನೀವು ಚಾನ. ಹೆಂಗೆ ಅತ್ತೆರವಲ್ಲ ಅಂತ ಮತ್ತು ನಾನೇನು ಮಾಡಕ್ಕೆ ಹೋಗ್ಲಿ. ಇಟ್ಟಾಗ ಒಂದು ಚಾ ನನಗಿನ್ನೂ ಒಂದು ಕಪ್ ಐತೆ ಒಳಗೆ, ಅದನ್ನ ತಗೊಂತಾನೆ ನಾನು. ಹೌದಾ? ತಾಂಬೈಲಿ. ಹಾ ಹಾ ಹಾ, ಎಷ್ಟು ಘಮ ಅಂತ ಚಾ. ಎಲ್ಲಿದಲ್ಲೇ ಇದು ಚಾ ಪುಡಿ? ಮನ್ಯಾಗಿನ ಚಾ ಪುಡಿ ನಾನಾ ತಯಾರು ಮಾಡ್ಯಾನ ನೋಡ್ರಿ. ಎಷ್ಟರ ಸೊಕ್ಕಿರ್ಬೇಕು ನೋಡಿಕಿಗೆ. ಮೊದ್ಲಾದ್ರೆ ಎಷ್ಟು ಕಾಜಿ ಮಾಡಾಕಿ, ಈಗ ಅಯ್ಯೋ ನನ್ನ ಕರಮ್ದ ಅದೇ. ನಾನೇನ ಒಂದು ಮಾತು ಒಲ್ಲೆ ಅಂದ್ಬಿಡು. ಯಾಕೆ ಇನ್ನೊಂದು ಮತ್ತೆ ತಗರಿ ಹತ್ತೀರ ಅಂದಿದ್ರೆ ಈಕಿದೇನು 4 ಉದ್ರಿ ನೆಲಕ್ಕೆ ಬೀಳ್ತತ್ತ. ಅದೇ ಯಾಕ ಆ ನಮ್ನೆ ಮಕ ಹರ್ಕಂತಿಯಲ್ಲ? ಏನು ನಿಮ್ಮ ಓವರ್ ಬಂದಾರಂದ್ರೆ ಎಡ್ಕೊಂಬ ಮೂಡ್ಬಿಟ್ವೆ ನಿನಗೆ? ಏನೋ ಚಾ ಘಮ ಅನ್ನಕತ್ತಿತ್ತಲ್ಲ, ಅದಕ್ಕೆ ಕೇಳಿದೆ ಎಲ್ಲಿ ಚಾ ಪುಡಿ ಅದು ಅಂತಂದು. ಮತ್ತೇನು ಮಾಡ್ಬೇಕ್ರಿ, ಮಕ ಹರ್ಕಲ್ಲಿರ್ದಾನ? ಯಾವಾಗ ನೋಡಿದ್ರೆ ಚಾ ಪುಡಿ ನೀವ ತರ್ತೀರಿ. ನಾ ಚಾ ಪುಡಿ ತಂದ್ರೆ ಚಲೋ ಇರೋದಿಲ್ಲ, ತರಕ್ಕೆ ಹೋಗ್ಬೇಡ ನೀನು ಅಂತಂದು ಹೇಳ್ತೀರಿ. ಈಗ ನನ್ನ ಕೇಳಿದ್ರೆ ನನಗೇನು ಗೊತ್ತು ನೀವು ಎಲ್ಲಿ ತಂದಿರಿ ಅಂತ ನಿಮಗೆ ಗೊತ್ತಿಲ್ಲನ? ಓ ಹೌದಲ್ಲ, ನಾನಾ ತಂದೇನು ಚಾ ಪುಡಿನ ನೆನಪ ಇದ್ದಿಲ್ಲ ನೋಡು ನನಗೆ. ಹೌದು ನೆನಪಾತ್ತಾಗ. ಹೋಗು, ಏನಾರ ಚಲೋ ನಿಂಗೆ ಅಡುಗೆ ಮಾಡ. ಭಾಳ ದಿನಕ್ಕೆ ಬಂದಾರ ಅಕ್ಕರು. ಸಿಹಿ ಅಡುಗೆನ ಮಾಡಿಬಿಡ ಹಂಗ. ಏನು ಸಿಹಿ ಅಡುಗೆ ಮಾಡಲಿ? ಹಂಗಾರ ಒಂದಿಟ್ಟು ಬೆಲ್ಲ ಬ್ಯಾಳೆ ತಂದು ಕೊಟ್ಬಿಡ್ರಿ. ಸುಮ್ಮನೆ ಹೋಳಿಗೆನ ಮಾಡಿಬಿಡ್ತಾನೆ. ಯಾಕೆ ಭಾಳ ದಿನಕ್ಕೆ ಅಪರೂಪಕ್ಕೆ ಬಂದೈತೆ ನಮ್ಮವ್ವ ಅದಕ್ಕೆ. ಏ ಹೋಳ್ಗಾಟ ಯಾಕ? ಕರ್ಗಡ್ಬು, ಕರ್ಚಿಕಾಯಿ, ಉಂಡಿ, ಪಾಯಸ, ಮತ್ತು ನೋಡು ಇನ್ನು ಏನೇನು ಬರ್ತಾವೆ ಎಲ್ಲ ಮಾಡು. ಒಟ್ಟು ಏನಪ್ಪ ಅಕ್ಕರ ಆರಾಮಾಗಿ ತಿಂದು ಉಂಡು ಖುಷಿಯಾಗಿ ಹೋಗ್ಬೇಕು ಅವ್ರ ಊರಿಗೆ. ಇದೇನಪ್ಪ ತಮ್ಮ ಹಿಂಗೆ ಹೇಳಕತ್ತಿದೆ? ನನಗೆ ಶುಗರ್ ಬಂದಿರೋದು ಗೊತ್ತಿಲ್ಲ ನಿನಗೆ? ನೀವು ಈ ನಮ್ನಿ ಸಿಹಿ ಅಡುಗೆ ಮಾಡಿ ಉಣಿಸಿ ತಿನ್ನಿಸಿ ಕಳಿಸಿದ್ರಿ ಅಂದ್ರೆ ನಾವು ಊರಿಗೆ ಹೋಗಂಗಿಲ್ಲಪ್ಪ, ಮಶಾಣಕ್ಕೆ ಹೋಗೋದು ಸೀದಾ ನಾನು. ಏನಾದ ತಗೊಳ್ರಿ ಬೀಗ್ರ, ಅಲ್ಲಿಗೆ ಹೋಗ್ಬೇಕು ಅಂತೇಳಿ ಜನ ಸಾಯ್ತಾರ. ನೀವು ಅಂತದ್ರಾಗ ಅಲ್ಲಿ ಹುಕ್ಕಾನೆ ಅಂತೇಳಿ ಹೆದರ್ತಿರಲ್ಲ. ಇಲ್ಲಿ ತಗೊಳ್ರಿ ಏನಾತ? ತೂದ ಅತ್ತೇರ ಅದೇನು ಪ್ರೇಕ್ಷಣೀಯ ಸ್ಥಳ ಅನ್ನಂತ ಅನ್ನಂಗೆ ಹೇಳ್ತಿರಲ್ರಿ. ಇಲ್ಲಿ ತಗೊಳ್ರಿ, ಹೋಗಿ ಬರ್ರಿ ಅನ್ನರ್ಗತ್ತೆ ಬಿಡ್ತಾನ್ರಿ. ನಮ್ಮ ಮೂವರೇನು 100 ಕಾಲ ವರ್ಷ ಸುಖವಾಗಿ ಬಾಳ್ಬೇಕ್ರಿ. ನೀವು ಹಿಂಗೆಲ್ಲ ಅಂದ್ರೆ ನನಗೆ ಸಿಟ್ಟು ಬರ್ತೈತೆ ನೋಡ್ರಿ. ಇರ್ಲಿ ಬಿಡವ, ಆಟ ಅಂದ್ರೆ ಏನು ಹಂಗೆ ಅತ್ತೆ ಬಿಡ್ತೈತೆ ಏನದು? ನೀವು ಬರ್ರಿ ಅಮ್ಮರ, ನಾನು ಒಬ್ಬಕ್ಕೆ ಯಾಕನ್ನೇ. ಇಬ್ರು ಜೊತೆ ಆದ್ರೆ ಕಷ್ಟ ಸುಖ ಮಾತಾಡ್ಬೋದು ಆರಾಮ ಅಲ್ಲೇ ಕುತ್ಕೊಂಡು. ಇಲ್ಲಿ ಬಿಡ್ಲೆ, ನಾನು ಹಂಗೆ ನಕಲಿ ಮಾಡಿದೆ. ಏನು ಬಿಡವ ತೀರೋ ಇಟ್ಟು ನಕಲಿನ ಮಾಡಬಾರ್ದೇನು ನಾನು ನಿಮ್ಮ ಮೂವರಿಗೆ? ಭಾರಿ ಬರ್ತದೆ ಬಿಡೋ ಸಿಟ್ಟು ನಿನಗೆ. ಹೌದು ಅಮ್ಮರು ನನಗೆ ನಕಲಿ ಮಾಡಿದ್ರಾ? ನಾ ಅವ್ರಿಗೆ ನಕಲಿ ಮಾಡಿದೆ. ಸಾಟಿ ಆಗಿಬಿಡ್ತಲ್ಲ ಇಲ್ಲಿಗೆ.